ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ಡಾಕ್ಟರ್ ಶಿಲ್ಪ ಜ್ವಾಲ. ಇವತ್ತು ಕುಂಬಳಕಾಯಿ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಇಂಗ್ಲೀಷಲ್ಲಿ ಆ್ಯಶ್ ಗಾರ್ಡ್ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಕುಂಬಳಕಾಯಿ. ಅದರಲ್ಲಿ 2 ಥರ ಬರುತ್ತೆ, ಬಿಳಿದು ಮತ್ತು ಕೆಂಪುದು. ಸಫೇದ್ ಪೀಠ ಅಂತ ಹಿಂದಿಯಲ್ಲಿ, ಹಾಗೂ ಆಯುರ್ವೇದದಲ್ಲಿ ಕೂಷ್ಮಾಂಡ ಅಂತ ಹೇಳ್ತಾರೆ. ಕೂಷ್ಮಾಂಡ ಅಂದರೆ ಕು ಅಂದರೆ ಚಿಕ್ಕದು, ಉಷ್ಮ ಅಂದರೆ ಶಕ್ತಿ, ಅಂಡ ಅಂದರೆ ಇನ್ನೇನು ಭ್ರೂಣ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಇಡೀ ಬ್ರಹ್ಮಾಂಡದ ಶಕ್ತಿನೇ ತನ್ನಲ್ಲಿ ಅಡಗಿಸ್ಕೊಂಡಿರೋ ಅಂಥದ್ದು ಕೂಷ್ಮಾಂಡ ಅಂತ ಹೇಳ್ತಾರೆ. ಇವನ್ ನವರಾತ್ರಿ ಹಬ್ಬದಲ್ಲಿ ಮಾಡೋ ದುರ್ಗಿ ಪೂಜೆಯಲ್ಲಿ 4ನೇ ಅವತಾರ ಕೂಷ್ಮಾಂಡ ಅಮ್ಮನವ್ರ ಅವತಾರ. ಅದರ ಮೀನಿಂಗ್ ಕೂಡ ಅದೇನೆ. ಇಡೀ ಬ್ರಹ್ಮಾಂಡದ ಶಕ್ತಿಯನ್ನೇ ತನ್ನಲ್ಲಿ ಅಡಗಿಸ್ಕೊಂಡಿರೋರು ಕೂಷ್ಮಾಂಡ ದೇವಿ ಅಂತ ಅರ್ಥ. ಆಯುರ್ವೇದಿಕ್ ಔಷಧಿಗಳಲ್ಲಿ ಇದನ್ನು ಜಾಸ್ತಿ ಉಪಯೋಗಿಸ್ತಾರೆ. ಸ್ಪೆಷಲಿ ಲೇಹ ಫಾರ್ಮ್ಗಳಲ್ಲಿ ಕೂಷ್ಮಾಂಡ ಲೇಹ ಅಂತ ಅವೈಲೇಬಲ್ ಇದೆ. ಈಗ ಈ ಕುಂಬಳಕಾಯಿ ಉಪಯೋಗಿಸ್ಕೊಂಡು ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಜ್ಯೂಸ್ ಕುಡಿದ್ರೆ ಏನು ರಿಸಲ್ಟ್ ಸಿಕ್ಕುತ್ತೆ, ಎಷ್ಟು ಒಳ್ಳೆಯದು, ಹಾಗೂ ಇದರಿಂದ ಸೈಡ್ ಎಫೆಕ್ಟ್ಸ್ಗಳೇನೇನಿದೆ ಇದನ್ನೆಲ್ಲ ನೋಡೋಣ. ಮೊದಲನೇದಾಗಿ ಈ ಜ್ಯೂಸನ್ನ ಯಾರು ಕುಡಿಬೋದು? ಯಾರು ಬೇಕಾದರೂ ಕುಡಿಬೋದು, ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಆದರೆ ಕ್ವಾಂಟಿಟಿ ಮಾತ್ರ ಲಿಮಿಟಲ್ಲಿ ಇರಬೇಕು. ಜಾಸ್ತಿ ಆದರೆ ತುಂಬಾ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಹಾಗಾಗಿ ಕ್ವಾಂಟಿಟಿ ತುಂಬ ಲಿಮಿಟಲ್ಲಿ ಇಟ್ಕೊಂಡು ತೊಗೋಬೋದು. ಈ ಕುಂಬಳಕಾಯಿ ಒಳ್ಳೆ ಅಮೃತದ ಸಮಾನ ಇದೆ. ಇದನ್ನು ಆಯುರ್ವೇದಿಕಲ್ಲಿ ಮೇದ್ಯ ಡ್ರಗ್ಸಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಬ್ರೈನ್ ಡೆವಲಪ್ಮೆಂಟಿಗೆ ತುಂಬಾ ಯೂಸ್ ಆಗುತ್ತೆ. ಅಂದರೆ ಮೆಮೊರಿ ಪವರ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಹಾಗೆ ಇದು ತುಂಬಾ ರಿಸಲ್ಟ್ಸ್ ಚೆನ್ನಾಗಿದೆ. ಇದರಲ್ಲಿ ಹೈಯೆಸ್ಟು ನೀರಿನ ಅಂಶ ಇದೆ. ವಾಟರ್ ಮೆಲನಲ್ಲಿ ಹೇಗಿರುತ್ತೋ ಹಾಗೆ ಇದರಲ್ಲಿ 96% ಆಫ್ ವಾಟರ್ ಇದೆ, ಅಂದರೆ ನೀರು ಜಾಸ್ತಿ ಇದೆ. ಹಾಗಾಗಿ ಸಮ್ಮರ್ ಸೀಸನಲ್ಲಿ ಡಿಹೈಡ್ರೇಷನ್ನ ತಪ್ಪಿಸೋಕ್ಕೆ ಇದನ್ನು ತೊಗೋಬೋದು. ಇತ್ತೀಚಿನ ದಿನಗಳಲ್ಲಿ ವಿಟಮಿನ್ ಬಿ ಡಿಫಿಷಿಯನ್ಸಿ ತುಂಬ ಜನಕ್ಕಿದೆ. ಹಾಗೆ ವಿಟಮಿನ್ ಸಿ ಅಂದರೆ ಸ್ಕಿನ್ ಡ್ರೈ ಆಗೋದು ಇದೆಲ್ಲ ಆಗ್ತಾ ಇರುತ್ತಲ್ಲ, ಅಂಥವರೆಲ್ಲ ಇದನ್ನು ತೊಗೋಬೋದು. ಯಾಕಂದರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸ್ ಇದೆ. ಇದರಲ್ಲಿ ಮಿನರಲ್ಸ್ ಕೂಡ ಇದೆ. ಅದು ಕ್ಯಾಲ್ಸಿಯಂ, ಮೆಗ್ನೀಷಿಯಮ್, ಐರನ್, ಜಿಂಕ್ ಆ್ಯಂಡ್ ಪೊಟ್ಯಾಷಿಯಮ್. ಆದರೆ ತುಂಬ ಕಮ್ಮಿ ಕ್ವಾಂಟಿಟಿಲಿರುತ್ತೆ. ಇವನ್ ಇದು ಆ್ಯಂಟಿ ಆಕ್ಸಿಡೆಂಟ್ಸ್, ಆದರೆ ಫ್ಲಾವೆನಾಯ್ಡ್ಸ್ ಮತ್ತು ಕ್ಯಾರೋಟಿನ್ ಇರೋದ್ರಿಂದ ತುಂಬಾ ಹೆಲ್ಪ್ ಮಾಡುತ್ತೆ ಸೆಲ್ ರಿಪೇರ್ ಮಾಡೋದಕ್ಕೆ. ಏನಾದ್ರು ಡ್ಯಾಮೇಜ್ ಆಗಿದ್ದರೆ ಸೆಲ್ಗಳೆಲ್ಲ ಅದನ್ನು ರಿಪೇರಿ ಮಾಡೋದಕ್ಕೆ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಲ್ಪ್ ಮಾಡುತ್ತೆ. ಇನ್ನು ಸ್ವಲ್ಪ ಅಮೌಂಟಲ್ಲಿ ಕಾರ್ಬೋಹೈಡ್ರೇಟು, ಪ್ರೋಟೀನು ಮತ್ತು ಫೈಬರು ಇದೆ ಇದರಲ್ಲಿ. ಹಾಗಾಗಿ ಇದು ಎಲ್ಲ ಕಂಟೆಂಟು ಸೇರಿಕೊಂಡಿರೋದ್ರಿಂದ ಇದನ್ನು ಕೂಷ್ಮಾಂಡ ಅಂತ ಹೇಳ್ತಾರೆ. ಕುಂಬಳಕಾಯಲ್ಲಿ 2 ಟೈಪ್ ಬರುತ್ತೆ, ಎಲ್ಲರಿಗೂ ಗೊತ್ತಿದೆ. ಅದು ಒಂದು ಸಿ ಕುಂಬಳಕಾಯಿ, ಇನ್ನೊಂದು ವೈಟ್ ಬಿಳಿ ಕುಂಬಳಕಾಯಿ. ಇವತ್ತು ನಾನು ವೈಟ್ ಪಂಪ್ಕಿನ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ. ವೈಟ್ ಆ್ಯಶ್ ಗಾರ್ಡ್, ಇಲ್ಲಾಂದರೆ ಅದಕ್ಕೆ ವಿಂಟರ್ ಗಾರ್ಡ್ ಅಂತಲೂ ಹೇಳ್ತಾರೆ. ಸಿ ಕುಂಬಳಕಾಯಲ್ಲಿ ಸ್ವೀಟ್ಸ್ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ. ಬಟ್ ವೈಟ್ ಕುಂಬಳಕಾಯಿ ಇದೆಯಲ್ಲ, ಇದು ಬಿಳಿ ಕುಂಬಳಕಾಯಿ, ಇದರಲ್ಲಿ ನೀವು ಜ್ಯೂಸಸ್ ಮಾಡಿಕೊಂಡು ಕುಡಿಬೋದು. ಇದು ಡಿಟಾಕ್ಸಿಫಿಕೇಷನ್ ಆಗಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನು ಬೇರೆ ಎಲ್ಲೆಲ್ಲಿ ಉಪಯೋಗಿಸ್ತಾರೆ? ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಸ್ವೀಟ್ ಅದಕ್ಕೆ ಕಾಶಿ ಹಲ್ವಾ ಅಥವಾ ದಮ್ ರೊಟ್ಟಿ ಅಂತ ಹೇಳ್ತಾರೆ, ಅದಕ್ಕೆ ಉಪಯೋಗಿಸ್ತಾರೆ. ಆಮೇಲೆ ಇವನ್ ಹಿಂದೂ ಪೂಜೆಗಳಲ್ಲಿ ಇದನ್ನು ಉಪಯೋಗಿಸ್ತಾರೆ. ಆಮೇಲೆ ಏನಾದ್ರು ಗಾಡಿಗಳು ಮನೆಗಳಿಗೆ ದೃಷ್ಟಿ ತೆಗೆಯೋದಿದ್ದರೆ ಈ ಕಾಯಿನ ಒಡೆದ್ಬಿಟ್ಟು ದೃಷ್ಟಿ ತೆಗಿತಾರೆ. ಆಮೇಲೆ ಮನೆಗಳಲ್ಲಿ ಎಲ್ಲರ ಮನೆಗಳಲ್ಲೂ ಇದ್ರ ಸಾಂಬಾರು ಮಾಡ್ತಾರೆ. ಆಮೇಲೆ ಇವನ್ ಮಜ್ಜಿಗೆ ಹುಳಿಗೆ ಕೂಡ ಇದನ್ನು ಹಾಕ್ತಾರೆ. ಈ ಥರ ಸ್ವೀಟು ಸಾಂಬಾರು ಮಾಡಿಕೊಂಡೇ ತೊಗೋಬೋದಲ್ಲ, ಯಾಕೆ ನಾವು ಜ್ಯೂಸ್ ಮಾಡ್ಕೋಬೇಕು ಅಂತ ಕೇಳೋದಾದರೆ, ಜ್ಯೂಸ್ ಮಾಡಿದಾಗ ನ್ಯಾಚುರಲ್ ಕಂಟೆಂಟ್ಸ್ನ ಹಾಗೇ ತೊಗೊಂಡು ಹಾಗೆ ರಸ ತೊಗೊಂಡು ಕುಡಿತೀವಿ. ಅದೇ ಬೇಯಿಸಿದಾಗ ಅಥವಾ ಬೇರೆ ಏನಾದ್ರು ಮಿಕ್ಸ್ ಮಾಡಿದಾಗ ಅದರದ್ದು ಬೆನಿಫಿಟ್ಸ್ ತುಂಬಾ ಕಮ್ಮಿ ಆಗುತ್ತೆ. ಹಾಗಾಗಿ ಜ್ಯೂಸ್ ಮಾಡಿಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಈಗ ಇಲ್ಲಿ ನೋಡ್ಬೋದು ನೀವು, ನಾನು ಸಿಪ್ಪೆ ಎಲ್ಲ ತೆಕ್ಕೊಂಡು ಸಪ್ರೇಟಾಗಿ ಕಾಯಿನ ಬೇರೆ ಇಟ್ಟಿದ್ದೀನಿ. ಹಾಗೆ ಬೀಜಗಳನ್ನ ತೆಕ್ಕೊಳ್ತಾ ಇದ್ದೀನಿ. ಈ ಬೀಜಗಳನ್ನ ಕೂಡ ನೀವು ತಿನ್ಬೋದು. ಇದನ್ನು ವರ್ಷ ಪೂರ್ತಿ ತಿನ್ಬೋದು. ಹೇಗೆ ಅಂದರೆ ಇದನ್ನು ಒಣಗಿಸಿಟ್ಕೋಬೇಕು. ಬಿಸಿಲಲ್ಲಿ ಒಂದು 2-3 ದಿನ ಒಣಗಿಸ್ಬಿಟ್ರೆ ಅದು ಕ್ಲೀನಾಗಿ ಒಣಗಿಬಿಡುತ್ತೆ. ಆಮೇಲೆ ಸ್ಟೋರ್ ಮಾಡಿಕೊಂಡು ಎಲ್ಲದಕ್ಕೂ ಆಹಾರಗಳಲ್ಲಿ ಸ್ವಲ್ಪ ಸ್ವಲ್ಪ ಉಪಯೋಗಿಸ್ಕೋಬೋದು. ಆಮೇಲೆ ಈಗ ಈ ಕಾಯಿಗಳನ್ನೆಲ್ಲ ನಾನು ಕ್ಲೀನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ. ಮಿಕ್ಸರ್ಗೆ ಹಾಕೋದ್ರಿಂದ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಳೋದು ಒಳ್ಳೆಯದು, ಇಲ್ಲಾಂದರೆ ಅದು ಬೇಗ ಗ್ರೈಂಡ್ ಆಗಲ್ಲ. ನೀರು ಜಾಸ್ತಿ ಇದೆ, ಆದರೂ ಕೂಡ ಇದು ಗ್ರೈಂಡ್ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನ ಕೇಳುತ್ತೆ. ಎಲ್ಲದನ್ನೂ ಕಟ್ ಮಾಡಿಕೊಂಡು ಹೀಗೆ ನೀಟಾಗಿ ತೆಗೆದಿಟ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಇದನ್ನು ಸಾಂಬಾರ್ಗಾರು ಉಪಯೋಗಿಸ್ಕೋಬೋದು, ಜ್ಯೂಸಾರು ಮಾಡ್ಕೋಬೋದು. ನಾನಿಲ್ಲಿ ಒಂದು ಪಾರ್ಟ್ ಮಾತ್ರ ಜ್ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಭಾಗ ಅಂದರೆ ಇಡೀ ಕುಂಬಳಕಾಯಲ್ಲಿ 4 ಭಾಗ ಮಾಡ್ಕೊಂಡು ಅದರಲ್ಲಿ ಒಂದು ಭಾಗ ಮಾತ್ರ ನಾನು ಜ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಒಂದು ಅರೌಂಡ್ 3 to 4 ಗ್ಲಾಸಸ್ ನಿಮಗೆ ಆಗುತ್ತೆ. ಈ ಕುಂಬಳಕಾಯಿನೆಲ್ಲ ಪೀಸಸ್ ಮಾಡಿರೋದನ್ನೆಲ್ಲ ತೊಗೊಂಡು ಮಿಕ್ಸರ್ಗೆ ಹಾಕಬೇಕು.
ಮಿಕ್ಸರ್ಗೆ ಹಾಕಿ ಹಾಗೆ ಗ್ರೈಂಡ್ ಮಾಡಿದ್ರೆ ಬರಲ್ಲ, ಸ್ವಲ್ಪ ನೀರು ಆ್ಯಡ್ ಮಾಡಬೇಕು. ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಕೊಂಡಾಗ ನಿಮಗೆ ಅದರ ರಸ ಬಿಟ್ಕೊಳ್ತಾ ಹೋಗುತ್ತೆ. ಆ ರಸನೆಲ್ಲ ನೀವು ಸೋಸ್ಕೋಬೇಕು. ಸೋಸ್ಕೊಳೋಕ್ಕೆ ನಾನಿಲ್ಲಿ ಸ್ಟೇನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು 3-4 ಮೆಥಡಲ್ಲಿ ಮಾಡ್ಬೋದು. ಜ್ಯೂಸರ್ ಇದ್ದರೆ ನಿಮ್ಮ ಮನೆಗಳಲ್ಲಿ ಜ್ಯೂಸರ್ಗೆ ಡೈರೆಕ್ಟಾಗಿ ಹಾಕ್ಬೋದು, ಅವಾಗ ಮಿಕ್ಸರ್ಗೆ ಹಾಕೋ ಅವಶ್ಯಕತೆ ಇರಲ್ಲ. ಜ್ಯೂಸರಲ್ಲಿ ಸಪ್ರೇಟಾಗಿ ಅದರದ್ದು ವೇಸ್ಟ್ ಪ್ರಾಡಕ್ಟ್ ಬೇರೆ ಕಡೆ ಬರುತ್ತೆ, ಹಾಗೆ ಜ್ಯೂಸ್ ಸಪ್ರೇಟಾಗಿ ಬರುತ್ತೆ. ಜ್ಯೂಸರ್ ಇಲ್ದಲೇ ಇರೋರ ಮನೇಲಿ ಮಿಕ್ಸರ್ಗೆ ಹಾಕ್ಕೋಬೋದು. ಮಿಕ್ಸರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಿದ್ರೆ ಈ ಥರ ನೀವು ಸ್ಟ್ರೈನರಲ್ಲಿ ತೆಕ್ಕೋಬೋದು. ಇಲ್ಲ ನಮ್ಮಲ್ಲಿ ಸ್ಟ್ರೈನರು ಇಲ್ಲ, ಮಿಕ್ಸರು ಇಲ್ಲ, ಈವನ್ ಜ್ಯೂಸರು ಇಲ್ಲ, ಏನು ಮಾಡಬೇಕು ಅಂದರೆ ಇದನ್ನು ತುರ್ಕೋಬೋದು. ತುರಿದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಹಾಕಿ ಚೆನ್ನಾಗಿ ಹಿಂಡ್ಕೋಬೇಕು. ಚೆನ್ನಾಗಿ ಹಿಂಡ್ಕೊಂಡಾಗ ಅದರದ್ದು ರಸ ಬರುತ್ತೆ, ಆಯಿತಾ. ಇದು ನಾನು ಒಂದು ಸಾರಿ ಸ್ಟ್ರೈನ್ ಮಾಡಿದ್ದೀನಿ. ಇವಾಗ ಮತ್ತೆ ಅದನ್ನು ನಾನು ಮಿಕ್ಸರ್ಗೆ ಹಾಕ್ಕೊಳ್ತೀನಿ. ಮಿಕ್ಸರ್ಗೆ ಹಾಕ್ಕೊಂಡು ಮತ್ತೆ ನಾನು ನೀರು ಹಾಕಿ ಇನ್ನೂ ಒಂದು ಸರಿ ಅದರದ್ದು ರಸ ಎಲ್ಲ ತೆಗಿತೀನಿ. ಆವಾಗ ನಿಮ್ಗೆ ಅದರದ್ದು ಪೂರ್ತಿ ರಸ ಹೊರಗೆ ಬರುತ್ತೆ. ಬಟ್ಟೆ ಯೂಸ್ ಮಾಡಿ ಸ್ಟ್ರೈನ್ ಮಾಡೋದೇ ತುಂಬ ಈಸಿ ಆ್ಯಕ್ಚುಲಿ ಸ್ಟ್ರೈನರ್ಗಿಂತ. ಇದರಲ್ಲಿ ರಸ ಬೇಗ ಇಳಿಯಲ್ಲ. ಬಟ್ಟೆ ಅಂತ ಬರುತ್ತೆ, ಇಲ್ಲರ ಮಸ್ಲಿನ್ ಬಟ್ಟೆ ಅಂತ ಬರುತ್ತೆ. ಆ ಬಟ್ಟೆ ಒಳಗಡೆ ತುರಿದ್ಬಿಟ್ಟು ಅದನ್ನೆಲ್ಲ ಹಾಕಿಬಿಟ್ಟು ಹಿಂಡಬೇಕಾಗತ್ತೆ. ಆದರೆ ಒಂದೇ ಸರಿ ಮಾಡಿದ್ರೆ ಇದ್ರದ್ದು ರಸ ಪೂರ್ತಿ ಇಳಿಯಲ್ಲ. ಇನ್ನೊಂದು ಸರಿ ಮಿಕ್ಸರ್ಗೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ನೀವು ಆಮೇಲೆ ಬೇಕಾದರೆ ಡೈಲ್ಯೂಟ್ ಮಾಡ್ಕೊಳೋಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ. ನಾನಿಲ್ಲಿ 2ನೇ ಸರಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಮಿಕ್ಸರ್ ಮಾಡಿಕೊಂಡು ಮತ್ತೆ ಅದನ್ನು ಸ್ಟ್ರೈನರ್ಗೆ ಹಾಕಿ ಸೋಸ್ತಾ ಇದ್ದೀನಿ. ಇದು ಪೂರ್ತಿ ಸೋಸ್ಕೊಂಡು ತೆಗೆದಿಟ್ಕೊಳ್ತಿದ್ದೀನಿ. ಇದನ್ನು ಮಾಡಿಕೊಂಡು 15 ನಿಮಿಷದ ಒಳಗಡೆ ಕುಡಿಬೇಕು. ಇದನ್ನು ತುಂಬ ಹೊತ್ತು ಇಡಬಾರ್ದು, ಅದರ ಕಂಟೆಂಟ್ಸ್ ಎಲ್ಲ ಫರ್ಮೆಂಟ್ ಆಗಿಬಿಡುತ್ತೆ. ಹಾಗಾಗಿ ಇದನ್ನು ನಾವು ತುಂಬ ಕ್ರಷ್ ಮಾಡಿರೋದ್ರಿಂದ ತುಂಬ ಹೊತ್ತು ಇಡಬಾರ್ದು. ಎಲ್ಲ ಕ್ರಷ್ ಮಾಡಿರೋದನ್ನೆಲ್ಲ ತೆಗ್ಕೊಂಡ್ಮೇಲೆ ಅದಕ್ಕೆ ನೀವು ಏನಾದ್ರು ಆ್ಯಡ್ ಮಾಡ್ಕೋಬೋದು. ಹಾಗೆ ಕುಡಿಯೋದಿದ್ರೆ ಕುಡಿಬೋದು, ಅದು ಅವ್ರವ್ರ ಇಷ್ಟ. ಅದು ಇಲ್ಲಾಂದರೆ ನೀವು ಸ್ವಲ್ಪ ಬೆಲ್ಲ ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಬೆಲ್ಲ ಆ್ಯಡ್ ಮಾಡಿದಾಗ ಸ್ವೀಟ್ ಆಗುತ್ತೆ. ಸ್ವೀಟ್ ಬೇಡ ನಮಗೆ, ನಾನು ಕುಡಿಯೋಲ್ಲ, ಸ್ವೀಟ್ ಇಷ್ಟ ಇಲ್ಲ ಅಂದವರು ಇದಕ್ಕೆ ಉಪ್ಪು ಮತ್ತು ನಿಂಬೆಹಣ್ಣು ಆ್ಯಡ್ ಮಾಡ್ಬೋದು. ನಾನಿಲ್ಲಿ ಉಪ್ಪು ಮತ್ತು ನಿಂಬೆಹಣ್ಣೆ ಆ್ಯಡ್ ಮಾಡಿದ್ದೀನಿ. ಇನ್ನು ಕೆಲವರು ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ತಾರೆ. ಇಲ್ಲ ಏನೂ ಬೇಡ ನಾವು ಹಾಗೆ ಕುಡಿತೀವಿ ಅಂದರೆ ಕುಡಿಬೋದು. ಇವನ್ ಈ ಜ್ಯೂಸ್ಗೆ ಗ್ರೈಂಡ್ ಮಾಡಬೇಕಾದ್ರೇ ನೀವು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬೋದು ಅಥವಾ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಬೋದು. ಇದೆಲ್ಲ ಆ್ಯಡ್ ಮಾಡಿದಾಗ ಅದ್ರ ಕಂಟೆಂಟ್ಸ್ ಕೂಡ ಈ ರಸದ ಜೊತೆಗೆ ಇಳ್ಕೊಳುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕಿದ್ದೀನಿ ಟೇಸ್ಟಿಗೋಸ್ಕರ. ಇದನ್ನ ಡೈಲಿ ಕುಡಿತಾ ಇದ್ದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸ್ವಲ್ಪ ಶೀತ ಗುಣ ಇದೆ ಇದು, ಹಾಗಾಗಿ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಕೋಲ್ಡ್ ಆಗ್ತಿದೆ ಅಂತ ಯಾರಿಗಾರು ಅನಿಸಿದ್ರೆ ಸ್ವಲ್ಪ ಮೆಣಸಿನ ಪುಡಿ ಹಾಕ್ಬೋದು. ಮೆಣಸಿನ ಪುಡಿ ಹಾಕಿದಾಗ ಅದ್ರ ಕೋಲ್ಡ್ನೆಸ್ ಕಮ್ಮಿ ಆಗುತ್ತೆ. ಡೈಲಿ ಕುಡಿಬೇಕು ಅಂತ ಏನೂ ಇಲ್ಲ. ಇದು ತುಂಬಾ ಕೋಲ್ಡ್ ಆಗುತ್ತೆ ಬಾಡಿಗೆ, ಅಂದರೆ ಕಫ ಕಟ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇದನ್ನು ವಾರಕ್ಕೆ 2 ಸರಿ ತೊಗೊಂಡ್ರೆ ಸಾಕು. ಇಲ್ಲ ನಾವು ವೆಯ್ಟ್ ಲಾಸ್ ಮಾಡಬೇಕು, ನಮಗೆ ಕೋಲ್ಡ್ ಏನಾಗಲ್ಲ, ಹೀಟ್ ಬಾಡಿ ಅಂತ ಹೇಳಿದ್ರೆ 90 ಡೇಸ್ ಅಂದರೆ 90 ದಿನ ಇದ್ರ ಜ್ಯೂಸನ್ನ ಖಾಲಿ ಹೊಟ್ಟೆಯಲ್ಲಿ ಸ್ಮಾಲ್ ಕಪ್ ಆಫ್ ಜ್ಯೂಸಸ್ನ ಕುಡಿಬೇಕು. 90 ಡೇಸ್ ಕುಡಿದಾಗ ನಿಮಗೆ ವೆಯ್ಟ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. 90 ದಿನವೂ ಖಾಲಿ ಹೊಟ್ಟೆಲಿ ತೊಗೊಂಡ್ಮೇಲೆ ತಿಂಡಿ ತಿನ್ನಬಾರ್ದು, ಇದನ್ನೇ ತಿಂಡಿಯಾಗಿ ತೊಗೋಬೇಕು. ಅವಾಗಷ್ಟೇ ವೆಯ್ಟ್ ಲಾಸ್ ಆಗುತ್ತೆ. ಇಲ್ಲ ನಮಗೆ ಬೆಳಗ್ಗೆ ಹೊತ್ತು ತೊಗೊಳಕ್ಕಾಗಲ್ಲ ಅಂದವರು ಈವ್ನಿಂಗ್ ನೈಟ್ ಡಿನ್ನರ್ನ ಸ್ಕಿಪ್ ಮಾಡಿ ಇದನ್ನು ತೊಗೋಬೋದು. ಇದನ್ನು ತೊಗೊಂಡ್ಮೇಲೆ ಏನು ಡಿನ್ನರ್ ತೊಗೋಬಾರ್ದು. ಅರೌಂಡ್ 6:30-7 o'clock ತೊಗೊಂಡ್ರೆ ಮತ್ತು ಮಾರನೇ ದಿನವೇ ತಿಂಡಿ ತಿನ್ನಬೇಕು. ಆವಾಗ ವೆಯ್ಟ್ ಲಾಸ್ ಆಗುತ್ತೆ. ಆದರೆ ಇದು ಐ ವೋಂಟ್ ಸಜೆಸ್ಟ್. ಆ ಥರ ಎಲ್ಲ ಮಾಡಿ ಸಣ್ಣ ಆಗೋದು ಒಳ್ಳೆಯದಲ್ಲ. ಎಕ್ಸಸೈಸ್ ಮಾಡಿ ಸಣ್ಣ ಆಗ್ತೀರಾ. ಇಷ್ಟೆಲ್ಲ ಗೊತ್ತಾದ ಮೇಲೆ ಈಗ ನಾವು ಇದ್ರದ್ದು ಬೆನಿಫಿಟ್ಸ್ ನೋಡೋಣ. ವಾರಕ್ಕೆ 1-2 ದಿನ ತೊಗೊಂಡಾಗ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ. ಇದು ನಿಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಅಂದರೆ ನಿಮ್ಗೆ ಹೊಟ್ಟೆ ಹಸಿವಾಗೋದು, ಗ್ಯಾಸ್ಟ್ರಿಕ್ ಆಗೋದು ಇದನ್ನೆಲ್ಲ ಕಮ್ಮಿ ಮಾಡುತ್ತೆ. ಜಂತುಳಗಳಿದ್ದರೆ ಅಂದರೆ ಹೊಟ್ಟೆ ಹುಳ ಅಂತ ಹೇಳ್ತಾರಲ್ಲ, ಅದೇನಾದ್ರು ಇದ್ದರೆ ಅದನ್ನು ಕೂಡ ರಿಮೂವ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದು ತುಂಬಾ ಹೀಟ್ ಆಗಿರೋರಿಗೆ ಅಲ್ಸರ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅಂಥವ್ರಿಗೆ ಇದು ಶೀತ ಗುಣ ಆಗಿರೋದ್ರಿಂದ ಅಲ್ಸರ್ಸ್ನ ಕಮ್ಮಿ ಮಾಡುತ್ತೆ. ತುಂಬ ಹೀಟಾಗಿ ಮೋಷನ್ಸಲ್ಲೆಲ್ಲ ಬ್ಲೀಡಿಂಗ್ ಆಗ್ತಿದ್ರೆ, ಮೂಗಲೆಲ್ಲ ರಕ್ತ ಬರ್ತಾಯಿದ್ರೆ ಆ ಟೈಮಲ್ಲಿ ಈ ಜ್ಯೂಸನ್ನ ಕುಡಿದ್ರೆ ನಿಮಗೆ ಇಂಟರ್ನಲ್ ಬ್ಲೀಡಿಂಗ್ಸ್ನ ಸ್ಟಾಪ್ ಮಾಡುತ್ತೆ. ಇದು ಮೇದ್ಯ ಡ್ರಗ್ ಅಂತ ಆವಾಗಲೇ ಹೇಳಿದೆ ನಾನು. ಆಯುರ್ವೇದಿಕಲ್ಲಿ ಇದನ್ನು ಮೆಮೊರಿ ಬೂಸ್ಟರ್ಸ್ ಆಗಿ ಯೂಸ್ ಮಾಡ್ತಾರೆ. ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಡಿಟಾಕ್ಸಿಫೈ ಆಗಿ ಹೆಲ್ಪ್ ಮಾಡಿ ನಮ್ಮ ಕಿಡ್ನಿಗೆ ತುಂಬಾ ಸಹಾಯ ಮಾಡುತ್ತೆ.
ವೆಯ್ಟ್ ಲಾಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ. ಇವನ್ ಇದು ಬೋವಲ್ಸ್ನ ಕ್ಲಿಯರ್ ಮಾಡುತ್ತೆ, ಅಂದರೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ. ಯಾರಿಗೆ ಕಾನ್ಸ್ಟಿಪೇಷನ್ಸ್ ಆಗ್ತಾ ಇರುತ್ತೆ ಅವ್ರು ಇದನ್ನು ಜ್ಯೂಸನ್ನ ಕುಡಿಬಹುದು. ಇವಾಗ ಈ ಜ್ಯೂಸಿಂದು ಸೈಡ್ ಎಫೆಕ್ಟ್ಸ್ ನೋಡೋಣ. ಏನಾದ್ರು ತುಂಬ ಈ ಜ್ಯೂಸನ್ನ ಕುಡಿದ್ರೆ ಏನಾಗುತ್ತೆ ಅಂತ. ಯಾಕೆಂದರೆ ಇವಾಗಿಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರೂ ಆ್ಯಶ್ಗಾರ್ಡ್ ಜ್ಯೂಸ್ ಕುಡೀರಿ ಸಣ್ಣ ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಜನಗಳು ಕೂಡ ಅದನ್ನ ಬ್ಲೈಂಡಾಗಿ ಬಿಲೀವ್ ಮಾಡಿ ತೊಗೊಳ್ತಾ ಇದ್ದಾರೆ. ಬಟ್ ಅದು ಕೂಡ ಜಾಸ್ತಿ ಆದರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಏನೇನಾಗ್ಬೋದು? ಮೊದಲನೇದು, ಕೆಲವ್ರಿಗೆ ಅಲರ್ಜಿಕ್ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ತುಂಬ ನೋಡಿದ್ದೀನಿ. GI ಡಿಸ್ಟ್ರೆಸ್ ಆಗ್ಬೋದು. GI ಡಿಸ್ಟ್ರೆಸ್ ಅಂದರೆ ವಾಂತಿ ಆಗ್ಬೋದು, ಲೂಸ್ ಮೋಷನ್ಸ್ ಆಗ್ಬೋದು. ತುಂಬ ಅತಿಯಾಗಿ ಏನು ತಗೋಬಾರ್ದು. ಇದು ಗ್ಲೂಕೋಸ್ ಲೆವೆಲ್ನ ಬೇಗ ಲೋ ಮಾಡೋದ್ರಿಂದ ಹೈಪೋಗ್ಲೈಸಿಮಿಯಾ ಅಂದರೆ ಶುಗರ್ ಲೆವೆಲ್ ಲೋ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಅದು ಅತಿಯಾಗಿ ತೊಗೊಂಡ್ರೆ, ವಾರದಲ್ಲಿ 1 ದಿನ 2 ದಿನ ತೊಗೊಂಡ್ರೆ ಇಟ್ಸ್ ವೆರಿ ಗುಡ್. ಆಮೇಲೆ ಪ್ರೆಗ್ನೆನ್ಸಿಯಲ್ಲಿ ಇದನ್ನು ಸಜೆಸ್ಟ್ ಮಾಡಲ್ಲ. ತುಂಬ ಕೋಲ್ಡ್ ಇರೋದ್ರಿಂದ ಇದು ರೆಸ್ಪಿರೇಟರಿ ಪ್ರಾಬ್ಲಮ್ಸ್ನ ಜಾಸ್ತಿ ಮಾಡೋ ಚಾನ್ಸಸ್ ಇರುತ್ತೆ. ಸೈನಸ್ಗಳೆಲ್ಲ ಬ್ಲಾಕ್ ಆಗುತ್ತೆ. ಆಮೇಲೆ ಇದರಲ್ಲಿ ಆಲ್ರೆಡಿ ಮಿನರಲ್ ಕಂಟೆಂಟ್ಸ್ ಇರೋದ್ರಿಂದ, ಹೆಚ್ಚಿಗೆ ಇರೋದ್ರಿಂದ ಮಲ್ಟಿವಿಟಮಿನ್ಸ್ ಮಾತ್ರೆಗಳನ್ನ ತೊಗೊಳ್ತಾ ಇದ್ದರೆ, ಮಿನರಲ್ ಕಂಟೆಂಟ್ ಇರೋ ಮಾತ್ರೆಗಳನ್ನ ತೊಗೊಳ್ತಾ ಇದ್ದರೆ ಈ ಜ್ಯೂಸಸ್ನ ಕುಡಿಬಾರ್ದು. ಇದೆಲ್ಲ ಇದ್ರ ಸೈಡ್ ಎಫೆಕ್ಟ್ಸು ನೋಡಿ ಮಾಡಿ ತೊಗೋಬೇಕು. ಅದಕ್ಕೆ ಗೊತ್ತಾಗಿಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಡಾಕ್ಟರ್ಸ್ ತೊಗೋಬೋದು, ತೊಗೋಬಾರ್ದು ಅಂತಲೂ ಹೇಳ್ತಾರೆ. ನಾನಿಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೀನಿ. ಇನ್ನೂ ಇನ್ಫಾರ್ಮೇಷನ್ಸ್ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಬೇಕಾದರೆ ವಿಡಿಯೋನ ಮಾಡಿ ಹಾಕ್ತೀನಿ. ನಮ್ಮ ಚಾನೆಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.